ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಹೇಳ್ದೆ ನೀನು? ಇನ್ನೊಂದ್ಸಲ ಹೇಳು. ಮಾತಾಡೋ ದಡ್ಡ, ನೀವು ಲಕ್ಷಣವಾಗಿದ್ದೀರಾ, ಮುದ್ದಾಗಿದ್ದೀರಾ, ಅಂದವಾಗಿ ಕಾಣಿಸ್ತಾ ಇದ್ದೀರಾ ಅಂತ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ಹೋಗಳು. ನೀನು ಏನ್ ಅನ್ಸುತ್ತೋ ಅದು ಹೇಳೋ, ಪರವಾಗಿಲ್ಲ, ಹೇಳೋ ಒಟ್ಟಿನಲ್ಲಿ. ಹೇಳು ಸುಬ್ಬು, ಏನಂದೆ? ಮಾತಾಡು ಮಾತಾಡು, ಭಯ ಪಡಬೇಡ, ಹೇಳು ಹೇಳು. ಮೇಡಮ್ ಅದೇನಂದ್ರೆ ನಾನು ನಿಮ್ಮನ್ನ ಅಳಿಮಯ್ಯನ? ಲೇ ಸುಬ್ಬು, ನೀನ್ ನನಗೆ ಅಳಿಮಯ್ಯ ಅಲ್ವೇನ? ಇನ್ಯಾರೋ ನಿನ್ನ ಅಳಿಮಯ್ಯ ಅಂತ ಕರಿತಾ ಇದ್ದಾರೆ. ಗೊತ್ತಿಲ್ಲ ಯಜಮಾನ್ರೆ, ಯಾರು ಅಂತ ಗೊತ್ತಿಲ್ಲ. ನಿಮ್ಗೆ ಆಮೇಲೆ ನಾನು ಮಾಡ್ತೀನಿ, ಏನು ಅಂತ ವಿಚಾರಿಸ್ಕೊಂಡು ಆಮೇಲೆ ಮಾಡ್ತೀನಿ. ಸರಿ ಸರಿ, ಒಳ್ಳೆ ಟೈಮ್ಗೆ ಯಾರೋ ಬಂದು ಹಿಂಸೆ ಕೊಡ್ತಾ ಇದ್ದಾರೆ. ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ನನಗೆ ಫೋನ್ ಮಾಡಿ. ಆದರೂ ನಮ್ಮ ಸುಬ್ಬು ಎಷ್ಟು ಹೆದರ್ತಾನೆ. ಪ್ರೀತಿಸೋ ಮನಸ್ಸಿದೆ, ಪ್ರೀತಿಸೋ ಹುಡುಗಿನ ದೇವತೆ ಥರ ಆರಾಧಿಸ್ಬೇಕು ಅನ್ನೋ ಹೃದಯ ಇದೆ. ಆದರೆ ಪ್ರೀತಿನ ಹೇಳ್ಕೊಳ್ಳೋ ಧೈರ್ಯ ಮಾತ್ರ ಇಲ್ಲ. ಆವತ್ತಿನ ಕಾಲದಲ್ಲೇ ಒಂದು ಹೆಣ್ಣಾಗಿ ನಂದಿನಿ ಈ ವಿಷಯದಲ್ಲಿ ಎಷ್ಟು ಧೈರ್ಯವಂತೆ ಆಗಿದ್ಲು. ನಾನು ಯಾಕೆ ಅವಳು ನೆನಪು ಮಾಡ್ಕೋತಾ ಇದ್ದೀನಿ? ನನ್ನ ಜೀವನನ, ನನ್ನ ಕನಸುಗಳನ್ನ, ನನ್ನ ಭಾವನೆಗಳನ್ನ ನಾಶ ಮಾಡಿದವಳು ಅವಳು. ಮತ್ತಾವತ್ತೂ ಅವಳನ್ನು ನೆನಪು ಮಾಡ್ಕೋಬಾರ್ದು. ಆರ್ಡರ್ ಆರ್ಡರ್. ಶ್ರಾವಣಿ, ನೀವ್ಯಾರು? ನಾನು ಯಾರು? ನಾನು ಎಂಬುದನ್ನು ಬಿಟ್ಟರೆ ನಾನು ಯಾರು ಎಂದು ತಿಳಿಯುತ್ತದೆ. ನಾನೇ. ಇದ್ಯಾಕೋ ನಮ್ಮ ಉಪ್ಪಿ ಸರ್ ಡೈಲಾಗ್ಗಳ ಥರ ಕೇಳಿಸ್ತಾ ಇದೆಯಲ್ಲ? ಇದ್ಯಾವುದು ಡೈಲಾಗ್ ಅಲ್ಲ ಮಗು, ಇದು ಕಟ್ಟು ಸತ್ಯ. ಊರಿಲ್ಲಿ ಸಂಬಂಧ ಕಿತ್ಕೊಂಡು ಹೋದ್ಮೇಲೆ ಸಂಬಂಧ ಮತ್ತೆ ಬೇಕು ಅಂತ ಬಂದಿದ್ದೀನಿ. ನಾನು ಕಾಂತಳ ಗಂಡ, ಹೃದಯ ಕಾಂತ. ಓ, ನಮ್ಮ ಕಾಂತ ಮತ್ತೆ ಗಂಡ, ನಮ್ಮ ಮಾವ. ಮೇಡಮ್, ನಮ್ಮ ಕಾಂತ ಮತ್ತೆ ಗಂಡ, ಅಕ್ಕನ ಮಾವ. ಮಾವ, ಅದು ನೀವೇನಾ? ಕಾಂತಮ್ಮ ಅವರು ನಿಮ್ಗೋಸ್ಕರ ತುಂಬಾ ಕಾಯ್ತಾ ಇದ್ರು. ನೀವು ತುಂಬಾ ಸಂಪಾದನೆ ಮಾಡಿದಿರಾ, ಅವ್ರಿಗೋಸ್ಕರ ಅದನ್ನೆಲ್ಲ ತರ್ತೀರಾ ಅಂತ ತುಂಬಾ ಖುಷಿಯಾಗಿದ್ರು. ಹೌದಮ್ಮ, ಜ್ಞಾನದ ಸಂಪಾದನೆ, ಅಧ್ಯಾತ್ಮದ ಸಂಪಾದನೆ, ವಿವೇಕದ ಸಂಪಾದನೆ, ಜೀವನದ ಅರ್ಥವನ್ನ ಅರಿತುಕೊಳ್ಳೋ ದೊಡ್ಡ ಕೆಲಸ ಮಾಡಿದ್ದೇನೆ. ಅದರಿಂದ ಬದುಕಿನಲ್ಲಿ ಹೇಗಿರಬೇಕು ಅಂತ ವಿವೇಚನೆಯ ಸಂಪಾದನೆಯನ್ನು ಮಾಡಿದ್ದೇನೆ. ಈ ಸಂಪಾದನೆ, ಪ್ರತಿಪಾದನೆ, ಸಾಧನೆ, ವೇದನೆ, ಬೋಧನೆ ಎಲ್ಲವೂ ಮುಖವಾಡಗಳಷ್ಟೇ. ನಾನು ಸಂಪಾದನೆ ಮಾಡಿರೋದನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲೇ ದಾರಿ ಎರಿದಿರಿ. ಬನ್ನಿ. ನಿಮ್ ಮಾತುಗಳೆಲ್ಲ ಕೇಳಿ ತುಂಬಾ ಖುಷಿ ಆಗ್ತದೆ. ಬನ್ನಿ. ಅಯ್ಯೋ, ನನ್ನ ಪ್ರೀತಿ ವಿಚಾರನ ಪ್ರೀತಿಸೋ ಹುಡುಗಿ ಹೇಳೋಣ ಅನ್ಕೊಂಡ್ರೆ ಈ ಕಾಂತ ಮತ್ತೆ ಗಂಡ ಬಂದು ಎಲ್ಲ ಪಜಿತಿ ಮಾಡ್ಬಿಟ್ರಲ್ಲಪ್ಪ. ಮೇಡಮ್, ನನ್ನ ಮನಸ್ಸಲ್ಲಿರೋ ವಿಚಾರನ ನಿಮ್ಮ ಹತ್ರ ಯಾವಾಗ ಬಿಚ್ಚಿಡ್ಲಿ ಮೇಡಮ್? ಹೇಳ್ರಿ ಶ್ರವಣ್ಣವ್ರೆ. ಹಲೋ ಬಾಸ್, ನಿಮ್ಮಿಂದ ನನಗೆ ಇನ್ನೊಂದು ಹೆಲ್ಪ್ ಆಗಬೇಕಾಗಿತ್ತು. ನಾನು ನಮ್ಮ ಹುಡುಗಿ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೆ. ಪ್ಲೀಸ್ ಕರ್ಕೊಂಬರ್ತೀರಾ? ಆಗಲ್ಲ ಕಣ್ರಿ, ಒಂದ್ಸಲ ಹೆಲ್ಪ್ ಮಾಡಿದ್ರೆ ಪದೇ ಪದೇ ಅದೇ ಕೇಳ್ತಿದ್ದೀರಲ್ಲ. ನೀವು ಹೇಳ್ದಂಗೆ ಗುಂಡ್ಕೊಂಡಿರೋದಕ್ಕಾಗಲ್ಲ ನನಗೆ. ಅಯ್ಯೋ ಬಾಸ್, ಕೋಪ ಏನಕ್ಕೆ ಮಾಡ್ಕೊತೀರಾ? ನಮ್ಮ ಪ್ರೀತಿಗೆ ನೀವೇ ತಾನೇ ಸಪೋರ್ಟ್ ಮಾಡಬೇಕು. ಸರ್, ನೀವು ಮಿಲನ ಸಿನಿಮಾ ನೋಡಿದಿರಲ್ವಾ? ಅದರಲ್ಲಿ ಅಪ್ಪು ಅವರು ತಮ್ಮ ಹೆಂಡತಿನ ಅವ್ರ ಪ್ರೀತಿಸಿದ ಹುಡುಗನ ಜೊತೆ ಒಂದು ಮಾಡೋಕ್ಕೆ ಹೇಗೆ ಪ್ರಯತ್ನ ಪಡ್ತಾರೋ ಅದೇ ರೀತಿ ನೀವು ಹೀರೋ ಆಗಬೇಕು. ನನ್ನ ಶ್ರಾವಣಿಯ ಪ್ರೀತಿಗೆ ಸಪೋರ್ಟ್ ಮಾಡಬೇಕು ಬಾಸ್. ಸುಮ್ಮನೆ ನೀವು ನಾನು ಏನಾರು ಹೇಳಿ ನಾನು ತಲೆ ಕೆಡಿಸ್ಬಿಡ್ರಿ. ಇಲ್ಲಿ ನಾನು ಯಾರನ್ನೂ ಒಂದು ಮಾಡ್ತಾ ಇಲ್ಲ, ಯಾರನ್ನೂ ದೂರ ಮಾಡ್ತಾ ಇಲ್ಲ. ಅದೆಲ್ಲ ಏನು ಮಾಡಿದ್ರು ದೇವರೇ ಮಾಡೋದು. ದೇವ್ರ ಇಚ್ಛೆ ಹಂಗೆ ಆಗೋದವೆಲ್ಲ. ಸುಮ್ಮನೆ ಫೋನ್ ರೀ. ಹಲೋ ಬಾಸ್, ಹಾಗಲ್ಲ ಬಾಸ್. ಹಲೋ
ಏನ್ ಸುಬ್ಬು ಇಷ್ಟೊಂದು ಬೇಜಾರಲ್ಲಿದ್ಯಾ? ಯಾಕೇನಾಯ್ತು? ಮತ್ತಿನ್ನೇನು ಶ್ರೀವಲ್ಲಿ, ಯಾವನೋ ಬಾಯ್ ಫ್ರೆಂಡ್ ಅಂತೆ ಬಂದು ಬಾಯ್ ಬಡ್ಕೋತಾ ಇದ್ದಾನೆ ಇಲ್ಲಿ. ಒಂದಿನ ಐಸ್ ಕ್ರೀಮ್ ಅಂತಾನೆ, ಇನ್ನೊಂದ್ಸರಿ ದೇವಸ್ಥಾನ ಅಂತಾನೆ. ನಾನು ನನ್ನ ಪ್ರೀತಿನ ಮೇಡಮ್ ಹತ್ರ ಹೇಳ್ಕೊಳ್ಳೋದಕ್ಕೆ ಕಷ್ಟಪಡ್ತಾ ಇದ್ದೀನಿ. ಅವನೋ ಬಂದ್ಬಿಟ್ಟು ನನ್ನ ಹತ್ರನೇ ಮೇಡಮ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಕೊತಾನೆ. ಇಂಥವ್ರಿಗೆಲ್ಲ ಕೈ ಕಟ್ಟು ಕಾಲು ಮುರಿದು ಮೂಲೆಗೆ ಬಿಸಾಕ್ಬೇಕು. ಓಹೋ, ಪೊಸೆಸಿವ್ನೆಸ್. ಅದೇನೋ ನನಗೆ ಗೊತ್ತಿಲ್ಲ. ನನ್ನ ಬಿಟ್ಟು ಶ್ರಾವಣಿ ಮೇಡಮ್ನ ಯಾರು ಕಣ್ಣೆತ್ತು ನೋಡೋದು ನನಗೆ ಇಷ್ಟನೇ ಆಗಲ್ಲ. ಅದು ಇತ್ತೀಚೆಗಂತೂ ನನ್ನ ಕನಸಲ್ಲೂ ಬೇರೆ ಯಾರ ಜೊತೆ ಊಹಿಸ್ಕೊಳಕ್ಕಾಗಲ್ಲ ನನಗೆ. ಶ್ರಾವಣಿ ಮೇಡಮ್ ಅಂದರೆ ನನಗೋಸ್ಕರನೇ ಹುಟ್ಟಿರೋರು, ಅವ್ರು ನನಗೋಸ್ಕರನೇ ಇರೋರು. ಶ್ರಾವಣಿ ಪಾಪ ನಮ್ಮ ಸುಬ್ಬು, ಅವನ್ನ ಎಷ್ಟು ಅಂತ ಆಟ ಆಡಿಸ್ತೀಯ ನೀನು? ಈಗೇನು ಮಾಡಲಿ ಶ್ರೀವಲ್ಲಿ? ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ನಿನ್ ಮನ್ಸಲ್ಲಿ ಏನಿದೆಯೋ ಅದನ್ನ ಶ್ರಾವಣಿ ಮುಂದೆ ಹೇಳ್ಕೊ. ನೀನ್ ಹೇಗಿದ್ಯೋ ಅದೇ ರೀತಿ ನಡ್ಕೋ. ಹೇಗಾಗಿತ್ತು ಶ್ರೀವಲ್ಲಿ? ನಾನು ಆ ಥರ ಎಲ್ಲ ಮಾತಾಡಿದ್ರೆ ಮೇಡಮ್ಗೆ ನೋವಾಗಲ್ವಾ? ಅವ್ರ ಮನ್ಸಿಗೆ ನೋವು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅವ್ರ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಆದರೆ ಅವ್ರ ಖುಷಿನೇ ಇವಾಗ ನಂಗೆ ನೋವು ಕೊಡ್ತಾ ಇದೆ. ಸುಬ್ಬು, ಎಷ್ಟು ಒಳ್ಳೆಯವನು ನೀನು, ಆದ್ರೆ ಪ್ರೀತಿ ವಿಷಯದಲ್ಲಿ ಇಷ್ಟು ಒಳ್ಳೆತನ ಉಪಯೋಗಕ್ಕೆ ಬರಲ್ಲ ಸುಬ್ಬು. ಹೇಳು ಶ್ರೀವಲ್ಲಿ, ಏನು ಮಾಡಲಿ? ನೀನೇ ನಂಗೆ ದಾರಿ ತೋರಿಸ್ಬೇಕು. ನಿನ್ನ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಎರಡು ಒಂದೇ ಸುಬ್ಬು. ನಾನು ಪ್ರೀತಿಸಿದ ಹುಡುಗ, ಆದರೆ ಶ್ರಾವಣಿನೂ ನಿನ್ನೂ ಒಂದು ಮಾಡು ಅಂತ ನನ್ನ ಹತ್ರನೇ ಬಂದು ಕೇಳ್ಕೊತಿದ್ಯಾ. ಎಂಥ ವಿಪರ್ಯಾಸ ನೋಡು ಇದು. ಶ್ರೀವಲ್ಲಿ, ಏನು ಯೋಚನೆ ಮಾಡ್ತಿದ್ಯಾ? ಸುಬ್ಬು, ಇವಾಗ ಅವರಿಬ್ಬರನ್ನ ನೋಡಿ ನಿನಗೆ ಹೇಗೆ ಫೀಲ್ ಆಗ್ತಿದ್ಯೋ ಅದೇ ರೀತಿ ಅವಳಿಗೆ ಫೀಲ್ ಆಗೋ ಥರ ನೀನು ಮಾಡಬೇಕು. ಆ ರೀತಿ ನಡ್ಕೋಬೇಕು. ಸುಬ್ಬು, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಸುಬ್ಬು ಇವತ್ತು. ನನ್ನ ಕಣ್ಣೇ ಬೀಳುತ್ತೆ ಕಣೋ. ಶ್ರೀವಲ್ಲಿ, ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಿದ್ಯಲ್ಲ. ಸುಬ್ಬು ಸುಮ್ಮನೆ ಇರೋ, ನಗು, ಸುಮ್ಮನೆ ನಗ್ತಾರೋ. ಇವತ್ತಂತೂ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಬರ್ತಾ ಬರ್ತಾ ಹ್ಯಾಂಡ್ಸಮ್ ಆಗ್ತಿದ್ಯಾ ನೀನು. ನೋಡು, ಒಂಚೂರು ನಗು, ನಗು ಸುಬ್ಬು, ನಗು ಸುಬ್ಬು, ನಗು. ಸುಮ್ಮನೆ ಶ್ರೀವಲ್ಲಿ, ಏನು ಮಾಡ್ತಿದ್ಯಾ? ನಗು, ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತೀಯಾ. ಸುಮ್ಮನೆ ಶ್ರೀವಲ್ಲಿ. ಈ ಶ್ರೀವಲ್ಲಿನ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ. ಸುಬ್ಬು ಬಗ್ಗೆ ಯಾವ ಫೀಲು ಇಲ್ಲ, ಅವನನ್ನ ಬಿಟ್ಕೊಂಡಿದ್ದೀನಿ ಅನ್ನೋ ಥರ ಆಡ್ತಿದ್ಲು. ಈಗ ನೋಡ್ತಾ ಇದ್ರೆ ಕಿಸ ಕಿಸ ಅಂತ ಜೊತೆನೇ ಮಾತಾಡ್ತಾ ಇದ್ದಾಳೆ. ಈ ಸುಬ್ಬು ನನ್ನ ಜೊತೆ ಬಿಟ್ಟು ಬೇರೆ ಎಲ್ಲರ ಜೊತೆ ನಗ್ನಗ್ತಾ ಹಲ್ಕಿಸ್ಕೊಂಡು ಮಾತಾಡ್ತಾನೆ. ಮಾಡ್ತೀನಿ ಇವ್ರಿಗೆ. ಸುಬ್ಬು, ಶ್ರಾವಣಿ ನಮ್ಮನ್ನೇ ನೋಡ್ತಿದ್ದಾಳೆ. ನನಗೆ ಯಾಕೆ ಪದೇ ಪದೇ ಹೀಗೆ ನೆನಪಾಗ್ತಾ ಇದೆಯಾ? ಮೋಸ ಮಾಡಿ ಹೋದ ಮೇಲೆ ಶಾಶ್ವತವಾಗಿ ನನ್ನ ಮನಸ್ಸಿಂದ, ನನ್ನ ನೆನಪಿಂದ ದೂರ ಆಗಿಬಿಡಬೇಕು. ಅದು ಬಿಟ್ಟು ಈ ರೀತಿ ಪದೇ ಪದೇ ನನ್ನ ಕಣ್ಣೆದುರು ಬರಬೇಡ.